ಅತ್ತಿಪಟ್ಟಿಯ ಒಂದೊಂದು ಕೊನೆಯ ಉಸಿರನ್ನು ಕೂಡ ನನ್ನ ಹೃದಯದ ಒಳಗೆ ಇನ್ನು ಭದ್ರವಾಗಿಟ್ಟಿದ್ದೀನಿ. ದೊಡ್ಡ ಸಮುದ್ರ ನನ್ನ ಹೊರಗಡೆ ಇಲ್ಲ, ಅದು ನನ್ನ ಒಳಗಿದೆ. ಈ ನೀತಿ ಮಂಟಪದಲ್ಲಿ ಕೇಳಿಸ್ತಿರೋ ನನ್ನ ಧ್ವನಿ ಅಣಸಿ ಹೋಗ್ತಿರೋ ಒಂದು ಸಮುದಾಯದ ಒಂದು ಕೊನೆಯ ಕೂಗು. ನನ್ನ ಒಳಗಿರೋ ದುಃಖ 690 ಜನಗಳ ಕಣ್ಣೀರು. ನನ್ನ ಈ ವೇದನೆ ಒಂದು ಪೂರ್ತಿ ಗ್ರಾಮದ ವೇದನೆ. ನಾನ್ ಒಬ್ಬಂಟಿ ಅಂತೂ ಅಲ್ಲ. ಒದ್ದಾಡಿ ಒದ್ದಾಡಿ ವೇದನೆ ಅನುಭವಿಸಿದಂತ 690 ಜನಗಳ ಆತ್ಮ. ನಿಮ್ಮ ಅತ್ತಿಪೆಟ್ಟೆ ಮುಳುಗಿದ್ದಕ್ಕೆ ಕಾರಣ ನೀವು ಕೊಲೆ ಮಾಡಿರೋ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಆ MLA. ನ್ಯಾಯವಾಗಿ ನೀನು ಅವ್ರಿಗೆ ಶಿಕ್ಷೆ ಕೊಡ್ಬೇಕಿತ್ತು. ಅವ್ನು ಮಾಡಿರೋಂಥ ತಪ್ಪಿಗೆ ಜನಗಳಿಗಾಗ್ಲೇ ಶಿಕ್ಷೆ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಸೋಲಿಸಿ ರಾಜಕೀಯದಿಂದ ಅವನನ್ನ ಹೊರಗಿಟ್ಟಿದ್ದಾರೆ. ಈಗ ಅವನು ರಾಜಕೀಯದಲ್ಲೇ ಇಲ್ಲ. ಆದ್ರೆ ಇಂಥ ಅಧಿಕಾರಿಗಳು ಈಗ್ಲೂ ಕೂಡ ಈ ದೇಶದ ಹಣೆಬರನ ನಿರ್ಧಾರ ಮಾಡೋದಕ್ಕೆ ಅಧಿಕಾರದಲ್ಲಿದ್ದಾರೆ. ಇಂಥ ಅಧಿಕಾರಿಗಳು ಇಡೀ ದೇಶನ ಕೊಳ್ಳೆ ಹೊಡಿತಾರೆ. ಇಷ್ಟು ಬುದ್ಧಿಯಿಂದ ಮಾತಾಡೋ ನೀವು, ಲಾಲಿ ಗೋಲ್ಡ್ ಮೆಡಲ್ ತಗೊಂಡಿರೋಂಥ ನೀವು ಹೀಗೆ ಕಾನೂನ ಕೈ ತಗೊಂಡ್ರೆ ಅದು ಹೇಗ್ ನ್ಯಾಯ? ನಾನು ಕಾನೂನ ಕೈ ತಗೊಳ್ಳಿಲ್ಲ ಅಂದಿದ್ರೆ ಅತ್ತಿಪಟ್ಟಿ ಅಂತ ಊರಿದ್ದಿದ್ದು ಅಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಅತ್ತಿಪಟ್ಟಿಲಿ ಪೆಟ್ರೋಲ್ ಇದೆ ಅಂತ ಹೇಳಿದ್ರೆ ತೋಡ್ತಾ ಇದ್ರು, ಚಿನ್ನ ಇದೆ ಅಂತ ಹೇಳಿದ್ರು ತೋಡ್ತಾ ಇದ್ರು. ಮೈ ಲಾರ್ಡ್, 690 ಹೆಣ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಹುಡುಕ್ತಿರ್ಲಿಲ್ಲ. ಅದಕ್ಕೆ ಕಾರಣ ಆದವರು ಅದನ್ನ ತೋಡಕ್ಕೂ ಕೂಡ ಬಿಡ್ತಿರ್ಲಿಲ್ಲ. ಅದನ್ನ ತೋಡ್ಬೇಕಂತಾನೆ ನಾನು CBI ಮತ್ತೆ ಪೊಲೀಸ್ನ ಹುಡ್ಕಕ್ ಬಿಟ್ಟೆ. ಇಷ್ಟ ಆಧಾರ ಇದ್ದಿದ್ರೆ ಆ 3 ಜನನ್ನು ಕೋರ್ಟಲ್ಲಿ ನಿಲ್ಸಿದ್ರೆ ಕೋರ್ಟೆ ಅವ್ರಿಗೆ ಶಿಕ್ಷೆ ಕೊಡ್ತಿತ್ತು. ಏನ್ ಶಿಕ್ಷೆ ಕೊಡ್ತೀರಾ ನೀವು? ಅಪರಾಧಿಗಳಿಗೆ ಅಧಿಕ ದಂಡನೆ, ಇಪಿಕೋ ಸೆಕ್ಷನ್ 302 ಮರಣ ದಂಡನೆ. ಅವ್ರ ಪ್ರಾಣ ತೆಗೆಯೋದನ್ನೇ ನೀವು ಕೊಡೋಂತ ಒಂದು ದೊಡ್ಡ ಶಿಕ್ಷೆ ಅನ್ನೋದಾದ್ರೆ ಅದು ನಮ್ ತಂದೆ ಅತ್ತಿಪಟ್ಟಿನಲ್ಲೇ ಕೊಡ್ತಾ ಇದ್ರು. ಮರಣ ಅನ್ನೋದು 1 ನಿಮಿಷದ ವೇದನೆ. 690 ಜನಗಳನ್ನ ಕೊಂದವ್ರಿಗೆ ಇದೇನಾ ಶಿಕ್ಷೆ? ಜೀವಾವಧಿ ಶಿಕ್ಷೆ ಇದೆಯಲ್ಲ, ಅವ್ರ ಜೀವನ ಪೂರ್ತಿ ಅನುಭವಿಸೋಕೆ. ತಪ್ಪು ಮಾಡಿ ಜೈಲ್ಗೆ ಹೋಗೋಂತ VIP ಗಳಿಗೆಲ್ಲ ಹೊರಗಡೆಗಿಂತ ಒಳಗಡೆ ಬಹಳ ಸಂತೋಷವಾಗಿರ್ತಾರೆ. ಜೈಲ್ನಲ್ಲಿರೋಂತ ಅಧಿಕಾರಿಗಳು ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಮಾಡ್ಕೊಡೋಂತ ಸೇವಕರಾಗಿರ್ತಾರೆ. ಮರಣದಂಡನೆ ಕೊಡೋದ್ ಬೇಡ ಅಂತಿದ್ದೀರಾ, ಜೀವಾವಧಿನೂ ಬೇಡ ಅಂತಿದ್ದೀರಾ. ಹಾಗಾದ್ರೆ ಅವ್ರನ್ನ ಹೊರಗ್ ಬಿಡು ಅಂತಿದ್ದೀರಾ? ಹೌದು, ಅವ್ರುಗಳು ಹೊರಗಡೆ ಇರ್ಬೇಕು, ಜೀವಂತವಾಗಿರ್ಬೇಕು, ಆದ್ರೆ ಒಂದೊಂದು ದಿನಾನು ಸಾಯ್ಬೇಕು ಅಂತ ಒಂದು ಶಿಕ್ಷೆ ಕೊಡೋದಾದ್ರೆ ನಿಮ್ಮ ಕಾನೂನಲ್ಲಿ ಜಾಗ ಇದೆಯಾ? ಹಾಗೆ ಇದ್ರುನು ನಿಮ್ ಕಡೆಯಿಂದ ಕೊಲೆ ಆಗಿರೋರ್ಗೆ ಹೇಗ್ ಶಿಕ್ಷೆ ಕೊಡಕ್ಕಾಗುತ್ತೆ? ಏನ್ ಶಿಕ್ಷೆ ಕೊಡಕ್ಕಾಗುತ್ತೆ? ಅವ್ರುಗಳಿನ್ನ ಸತ್ತಿಲ್ಲ, ಜೀವಂತವಾಗೇ ಇದ್ದಾರೆ. ಏನ್ ಹೇಳ್ತಿದ್ದೀರಾ? ಅವ್ರಿನ್ನೂ ಜೀವಂತವಾಗಿದ್ದಾರಾ? ಹೌದು ಮೈ ಲಾರ್ಡ್, ನಾನ್ ಹೇಳೋಂತ ಶಿಕ್ಷೆ ಕೊಡೋದೇ ಆದ್ರೆ ಅವ್ರನ್ನ ಕರ್ಕೊಬಂದು ಇಲ್ಲಿ ನಿಲ್ಲಿಸ್ತೀನಿ. ಕೊಲೆಗಾರನ್ ಕಡೆನೇ ತೀರ್ಪು ಹೇಳ್ಬೇಕು ಅಂತ ಯಾವ ನಾಡಲ್ಲೂ ಯಾವ ಕಾನೂನಲ್ಲೂ ಹೇಳೋದಿಲ್ಲ. ಈ ಕೋರ್ಟು ಅನುಮತಿಸಬಾರ್ದು. The court is adjourned. ನಾನು ಹೇಳಿರೋ ಶಿಕ್ಷೆ ಕೊಟ್ರೆ ಆ 3 ಜನನು ಕರ್ಕೊಂಡು ಬಂದು ನಿಲ್ಲಿಸ್ತೀನಿ ಅಂತ ಸಿಟಿಸನ್ ಹೇಳ್ತಿದ್ದಾನೆ. ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಇದೇ ಇಲ್ಲ ಅನ್ನೋದು ನಾವ್ ಹೇಗ್ ನಿರ್ಧಾರ ಮಾಡಕ್ಕಾಗುತ್ತೆ? ಯಾವ್ದಾದ್ರು ಹೊಸ ಕಾನೂನು ಬಂದ್ರೆ ಸಿಟಿಜನ್ ಮನ್ಸ್ ಮಾಡಿದ್ರೆ 3 ಜನನ ಕೊಲ್ಬೋದಿತ್ತಲ್ವಾ? ಹಾಗ್ ಮಾಡ್ದೆ ಜೀವಂತವಾಗಿ ಕರ್ಕೊಂಡ್ ಬರ್ತೀನಿ ಅಂದ್ರೆ ಅವ್ರು ಹೇಳೋ ಶಿಕ್ಷೆನಲ್ಲಿ ಏನೋ ಒಂದಿರ್ಬೇಕಪ್ಪ. ಮರಣದಂಡನೆ ಬೇಡ ಅಂತಾನೆ, ಜೀವಾವಧಿ ಬೇಡ ಅಂತಾನೆ ಅಂದ್ಮೇಲೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಕೊಡಕ್ಕೆ ಸಿಟಿಸನ್ ನಿರ್ಧಾರ ಮಾಡಿರ್ಬೇಕಲ್ವಾ? ಒಬ್ಬ ಸಾಧಾರಣ ಮನುಷ್ಯ ಕೂಡ ತಪ್ಪು ಮಾಡಿದ್ರೆ ಅವನಿಗೋಸ್ಕರ ವಾದ ಮಾಡಕ್ಕೆ ಎಷ್ಟೋ ಜನ ವಕೀಲರು ಬರ್ತಾರೆ. ಆದ್ರೆ ಒಬ್ಬ ಜಡ್ಜ್ಗೋಸ್ಕರ ಯಾವ ವಕೀಲರು ಬರ್ಲಿಲ್ವಲ್ಲ. ಅವನಿಗಂತ ವಾದ ಮಾಡಿದ್ರೆ ವಕೀಲರಿಗೆ ಅವಮಾನ. ಅದೇ ಅಡ್ವೊಕೇಟ್ ಅಸೋಸಿಯೇಟ್ ಡಿಸೈಡ್ ಮಾಡಾಯ್ತಲ್ಲ ಯಾರು ಹಾಜರಾಗಬಾರ್ದು ಅಂತ. ಅವನು ಮೊದ್ಲೇ ಹಠಮಾರಿ ಯಾವುದೋ ವಿಷಯನ ತಂದೆ ತರ್ತಾನೆ. ಸರ್, ಸಿಟಿಜನ್ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತ ಆಫೀಸರ್ಗಳೇ ದೊಡ್ಡವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಕಾನೂನು ಅನ್ನೋದು ಆಕಾಶದಿಂದ ಬಂದಿದ್ಯಾ? ಕಾನೂನು ನಾವೇ ಮಾಡ್ಕೊಂಡಿರೋ ತಾನೆ. ಜನರಿಗೆ ಒಳ್ಳೇದಾಗ್ಲಿ ಅಂತ ಯಾವ ನಿರ್ಧಾರ ಮಾಡಿದ್ರೂ ತಪ್ಪಿಲ್ಲ. ನೀನ್ ಬೇಕಾದ್ರೆ ನೋಡು, ಸಿಟಿಜನ್ ಮಾಡ್ತಾ ಇರೋದು ನಮ್ಮ ಇಂಡಿಯಾದ ಇತಿಹಾಸದಲ್ಲೇ ಒಂದು ದೊಡ್ಡ ಬದಲಾವಣೆ ತರುತ್ತೆ. ಅಧಿಕಾರ ದುರುಪಯೋಗ ಕ್ಷಮೆ ಇಲ್ಲದ ಅಪರಾಧ.
ಜನರ ಸ್ವತ್ತನ್ನ ಕಬಳಿಸ್ಕೊಳ್ಳೋದಲ್ದೇನೆ ಒಂದು ಗ್ರಾಮನೇ ಅಳಿಸು ಹಾಕುವಂತ ಪಾಪ ಮಾಡ್ದಂತ ಇವರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನಿಮಗನ್ನಿಸ್ತಾ ಇದೆ? ಅಬ್ಜೆಕ್ಷನ್ ಮೈ ಲಾರ್ಡ್. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ಮ ಸ್ಥಾನದಲ್ಲಿ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ತೊಂದ್ರೆ ಅನುಭವಿಸಿದವ್ರು ಕೂಡ ಇದೆ. ನಿಮ್ಮ ವಾದನ ಕಾನೂನು ಎಷ್ಟರ ಮಟ್ಟಿಗೆ ಒಪ್ಕೊಳ್ಳುತ್ತೋ ಅದೇ ರೀತಿ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇರೋರ್ಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ನಮ್ಮ ಕಾನೂನಲ್ಲಿದೆ. ಯು ಮೇ ಪ್ರೊಸೀಡ್. ನಾನ್ ಹೇಳಕ್ಕಿನ ಮುಂಚೆ ದಯವಿಟ್ಟು ನಾವೆಲ್ಲ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬೇಕು. ಇವ್ರಂತ ಅಧಿಕಾರಿಗಳಿಗೆ ದುಡ್ಡು ಮೇಲಿರೋಂತ ಆಸೆನೆ ಪದವಿ ಮೂಲಕ ಅಧಿಕಾರದ ಅಳತೆ ಯಾಕೆ? ಒಳ್ಳೆ ಕಾರ್ಯಗಳಿಗೆ ನಮ್ಮ ಸರ್ಕಾರ ಕೊಡುವಂತ ದುಡ್ಡು ಕೊಳ್ಳೆ ಹೊಡೆಯೋದಷ್ಟೇ ಅಲ್ಲ, ಒಬ್ಬೊಬ್ರಿಗೂ ಅಷ್ಟು ದುಡ್ಡು ಇಲ್ಲ. ಅವ್ರ ಕುಟುಂಬಕ್ಕೆ, ಅವ್ರ ಸ್ವಂತಕ್ಕೆ, ಅವ್ರ ಸಂಬಂಧಕ್ಕೆ ಕೊಲೆ ಮಾಡಿ ಆಡಂಬರದ ಜೀವನ, ದೊಡ್ಡ ವ್ಯಕ್ತಿಗಳ ಸಂಬಂಧ, ಜನ್ಮದಿನದ ಆಚರಣೆ, ವಿದೇಶ ಸಂಚಾರ ಮಾಡೋದು, ತಾಯಿಗೆ 5-6 ಬಂಗ್ಲೆ, ತಮ್ಮನಿಗೆ ಎಸ್ಟೇಟ್, ತಂಗಿಗೆ ಒಡ್ಯಾಣ, ಬಾಮೈದನಿಗೆ ಚಿಕ್ಕ ಮನೆ, ಮೈದನಿಗೆ ಲಾರಿ, ಚಿಕ್ಕ ಮನೆ, 5 ಸ್ಟಾರ್ ಹೋಟೆಲ್, ವಿಸ್ಕಿ ಬಾಟಲ್, ವ್ಯಭಿಚಾರ, ಹೆಣ್ಮಕ್ಳು. ಇದಕ್ಕಾಗಿ ಕಳ್ತನ. 10 ಜನಗಳು ಸಂತೋಷವಾಗಿರ್ಬೇಕು ಅಂತ ಲಕ್ಷಾಂತರ ಜನಗಳಿಗೆ ವೇದನೆ ಕೊಡುವಂತ ಅಯೋಗ್ಯರಿಗೆ ಸರ್ಕಾರದವರಲ್ಲ, ಇಂಥ ಅಧಿಕಾರಿಗಳೇ. ಇನ್ಮೇಲಿಂದ ಇಂಥ ಕ್ರೌರ್ಯಗಳು ನಡಿಬಾರ್ದು ಅಂತಿದ್ರೆ, ಇನ್ಮೇಲಿಂದ ಯಾವ ಅಧಿಕಾರಿಗಳು ತಪ್ಪು ಮಾಡಬಾರ್ದು ಅಂತ ಮನ್ಸಲ್ಲಿ ಇಟ್ಕೋಬೇಕು ಅಂತಂದ್ರೆ, ಈ ಕಲೆಕ್ಟರ್, ಈ DGP, ಈ ನ್ಯಾಯಾಧೀಶ ಇವ್ರುಗಳ ಪದವಿನ ತೆಗೆದು ಹಾಕ್ಲೇಬೇಕು. ಹಣ, ಬಂಗಲೆ, ಜಮೀನು, ವಾಹನ ಅಂತ ಇವ್ರ ಹತ್ತಿರ ಇರುವಂತ ಅಷ್ಟು ಆಸ್ತಿಗಳನ್ನ ಈ ಕ್ಷಣನೇ ಜಪ್ತಿ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಇದೇ ಊರಿಂದ ಇವ್ರನ್ನ ಬಹಿಷ್ಕಾರ ಹಾಕಿ ಈ ನಮ್ಮ ದೇಶಕ್ಕೆ ಬಹಳ ಅನ್ಯಾಯ ಮಾಡಿದ್ರೆ ಅಂತ ಹೇಳಿ ಇವ್ರುಗಳ ನಾಗರಿಕತೆನ ಕಿತ್ಕೊಳ್ಬೇಕು. ಇವ್ರುಗಳ ಪತ್ನಿಯರು, ತಾಯಿ, ಚಿಕ್ಕಪ್ಪ, ಮಾವ, ಅತ್ತೆ, ಮಗ, ಮಗಳು, ದೊಡ್ಡಪ್ಪ, ಸೋದರ ಮಾವ, ಮೊಮ್ಮಗ, ಮೊಮ್ಮಗಳು, ಇವ್ರುಗಳಿಗೆ ಹೆಣ್ ಕೊಟ್ಟವರು, ಹೆಣ್ಣೆತ್ತವ್ರು, ಗಂಡ್ಗೆ ಹೆಣ್ ಕೊಟ್ಟಂತ ತಂದೆ ತಾಯಿಯರು, ಅವ್ರಗಳಿಗೂ ಯಾರು ಹೆಣ್ ಕೊಟ್ಟಿರ್ತಾರೋ ಅವ್ರ ಕುಟುಂಬದಲ್ಲಿರುವಂತ ಎಲ್ಲಾರು ನಾಗರಿಕತೆನ ಕಿತ್ಕೋಬೇಕು. ದೋಚಿರೋ ಹಣದಲ್ಲಿ ಇವ್ರ ಮಕ್ಕಳು ಪಟ್ಟಂತ ಸಂತೋಷ ಪ್ರತಿಯೊಂದನ್ನು ಕಿತ್ಕೋಬೇಕು. ಇದು ಅಧಿಕಾರ ವರ್ಗದವರಿಗೆ ಒಂದು ಎಚ್ಚರಿಕೆ. ಇದನ್ನೀಗ್ಲೇ ಕಾನೂನಿಗೆ ತರಬೇಕು. ಈ ಶಿಕ್ಷೆ ಪೂರ್ತಿಯಾಗಿ ನೀವು ನೆರವೇರಿಸಿಕೊಡ್ಲೇಬೇಕು. ದ ಸಿಟಿಸನ್ಶಿಪ್ ಆಫ್ ಆಲ್ ದ ಅಕ್ಯೂಸ್ಡ್ ಅಂಡ್ ದ ರಿಲೇಟಿವ್ಸ್ ಶುಡ್ ಬಿ ಕ್ಯಾನ್ಸಲ್ಡ್ ಇಮಿಡಿಯೇಟ್ಲಿ ವಿತೌಟ್ ಮರ್ಸಿ. ಮಿಸ್ಟರ್ ಸಿಟಿಸನ್, ಇವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡೋದು ನ್ಯಾಯನೇ. ಅವ್ರ ಕುಟುಂಬದವ್ರಿಗೂ ಅದೇ ಶಿಕ್ಷೆ ಕೊಡಕ್ಕೆ ಹೇಳ್ತಿದ್ದೀರಲ್ಲ, ಇದು ಯಾವ ರೀತಿ ನ್ಯಾಯ? ಈ ದೇಶ ಚೆನ್ನಾಗಿರ್ಬೇಕು ಅಂತಂದ್ರೆ ಅತ್ತಿಪಟ್ಟಿ ಹೋಯ್ತು ಅಂತ ನಾನ್ ಅನ್ಕೋತೀನಿ. ಅದೇ ರೀತಿ ದೇಶದ ಒಳ್ಳೇದಕ್ಕೋಸ್ಕರ ಇವ್ರು ಯಾಕೆ ಅದನ್ನ ಶಿಕ್ಷೆ ಅಂತ ಅನ್ಕೊಳ್ದೆ ತ್ಯಾಗ ಅನ್ಕೋಬಾರ್ದು? ಅವ್ರ ಮಕ್ಳನ್ನ ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿಸ್ಬಾರ್ದು ಅಂದ್ರೆ ಶಿಕ್ಷೆ ಕೊಟ್ಟಂಗಾಗತ್ತಲ್ಲ. ಮೈಗೆ ಹುಷಾರಿಲ್ಲ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಚೆಕ್ ಮಾಡೋದಿಲ್ಲ. ಕಾರ್ಪೊರೇಷನ್ ಪೈಪಲ್ಲಿ ನೀರು ಕೂಡ ಕುಡಿಯಕ್ಕಾಗಲ್ಲ. ಯೋಚನೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಸಿಟಿಸನ್ ಕೊಟ್ಟ ಸರಿಯಾಗಿ. ಲಂಚ ದುಡ್ಡಲ್ಲಿ AC ಬಂಗ್ಲೆ ಮಾಡ್ಕೊಂಡಿರ್ತಾರೆ, AC ಕಾರಲ್ಲಿ ಓಡಾಡ್ತಾರೆ. ಯೋ, ಇವರೆಲ್ಲ ಇಲ್ಲಿ ಇದ್ರೆ ತಾನೆ ಊರ್ ಬಿಟ್ಟು ಬೇರೆ ದೇಶಕ್ಕೆ ಸೆಟ್ಲ್ ಆಗ್ಬಿಟ್ರೆ ಏನಯ್ಯ ಮಾಡೋದು? ಹೇಗ್ ಹೋಗ್ತಾರಯ್ಯ? ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಪಾಸ್ಪೋರ್ಟ್ ನ ಹೇಗ್ ಕಿತ್ಕೊಂತಾರೆ ಹೇಳು? ಇದು ನಡಿಬೇಕು. ನಡಿಲಿಲ್ಲ ಅಂದ್ರೆ ಇಂಡಿಯಾ ಮ್ಯಾಪ್ ಅಲ್ಲಿ ಅತ್ತಿಪಟ್ಟಿ ಅಳಿಸೋಗಿರೋ ಹಾಗೆ ನಾಳೆ ದಿವಸ ವರ್ಲ್ಡ್ ಮ್ಯಾಪ್ ನಲ್ಲೇ ನಮ್ ಇಂಡಿಯಾ ಅಳಿಸೋಗುವಂತ ಪರಿಸ್ಥಿತಿ ಬರುತ್ತೆ. ಬೇಡ ಮೈ ಲಾರ್ಡ್, ಇವ್ರು ಹೇಳ್ದಂಗೆ ಶಿಕ್ಷೆ ಕೊಡ್ಬಿಡಿ ನಮಗೆ. ನಾವು ತಪ್ಪು ಮಾಡಿರೋದು. ನಮ್ ಹೆಂಡತಿ, ಮಕ್ಕಳು, ಕುಟುಂಬ ಇವರೆಲ್ಲ ಏನ್ ತಪ್ಪು ಮಾಡಿದ್ದಾರೆ? ಪ್ಲೀಸ್ ಬಿಟ್ಬಿಡಿ, ಬಿಟ್ಬಿಡಿ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ಈ ಜಗತ್ತಲ್ಲಿ ನಮ್ಮವರೆಲ್ಲ ಎಲ್ಲಿ ಹೋಗಿರ್ಬೇಕು, ಹೇಗ್ ಬದುಕ್ಬೇಕು? ನಾವು ಒಂದೇ ಸಲ ನೇಣು ಹಾಕಿ ಕೊಂದು ಬಿಡಿ ಪ್ಲೀಸ್ ಸರ್. ನಮ್ಗಳಿಗೆ ಈ ತರ ಶಿಕ್ಷೆ ಬೇಡ, ದಯವಿಟ್ಟು ಬೇಡ. ಈ ನೀತಿ ಮಂತ್ರ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಮೊದಲನೇ ಸಲ ನಡೀತಾ ಇರೋದು. ತಪ್ಪೇ ನಡೀದೇ ಇರೋ ಹಾಗೆ ನೋಡ್ಕೊಳ್ಳೋದು ಕಾನೂನಿನ ಕೆಲ್ಸ. ಆದ್ರೆ ತಪ್ಪು ಮಾಡ್ದವರಿಗೆ ಶಿಕ್ಷೆ ಕೊಡೋಂತ ಕೆಲ್ಸಾನೇ ಈ ನ್ಯಾಯಾಲಯ ಮತ್ತೆ ಕಾನೂನು ಇದುವರೆಗೂ ಮಾಡ್ಕೊಂಡ್ ಬಂದಿರೋದು. ತಪ್ಪು ನಡೀದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ದಾರಿಗಳಿವೆ, ಅದಕ್ಕೆ ತಕ್ಕ ಶಿಕ್ಷೆಯನ್ನ ಕಾನೂನು ಕೊಡ್ಬೋದು ಅನ್ನೋದು ಕೂಡ ಸಿಟಿಸನ್ ತೋರಿಸ್ಕೊಟ್ಟಿದ್ದಾರೆ. ತನಗೆ ಎಷ್ಟೇ ಕಷ್ಟ ಆದ್ರೂ ತೊಂದರೆ ಇಲ್ಲ ಅಂತ ಅನ್ಕೊಂಡು
ಈ ಜಗತ್ತಲ್ಲಿ ಸಂತೋಷ ಇರಬೇಕು ಅನ್ನೋ ಕಾರಣಕ್ಕೆ ಹೋರಾಡಿದ್ದಾರೆ. ಉಳಿದ ಎಲ್ಲಾ ದೇಶಗಳಿಗೂ ಭಾರತ ಮಾದರಿ ಆಗ್ಬೇಕು ಅಂತ, ಉಳಿದ ದೇಶಗಳಿಗೆ ಈ ನ್ಯಾಯ ಮಾದರಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸಿಟಿಜನ್ ಹೇಳ್ದಂತ ದಂಡನೆನ ಈ ನ್ಯಾಯಾಲಯ ತೀರ್ಪಾಗಿ ನೀಡ್ತಾ ಇದೆ. ಅವರ ಒಳ್ಳೆ ಉದ್ದೇಶವನ್ನ ಕೊಂಡಾಡೋದ್ರ ಜೊತೆಗೆ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಈ ನ್ಯಾಯಾಲಯ ನಿರ್ಧಾರ ಮಾಡಿದೆ.